ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಪುರದಮ್ಮ ದೇವಿಯ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇದೇ ಪುರದಮ್ಮ ದೇವಸ್ಥಾನ. ನಾನು ಬಸ್ಸಲ್ಲಿ ಹೋಗಿದ್ದೆ. ಪುರದಮ್ಮ ದೇವಸ್ಥಾನಕ್ಕೆ ಹಾಸನಿಂದ ಯಾವಾಗಲೂ ಬಸ್ ಇರುತ್ತೆ. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಗಂಟೆಗೆ ಒಂದೊಂದು ಬಸ್ ಇರುತ್ತೆ. ಬಸ್ಸಲ್ಲಿ ಹೋಗೋಕ್ಕೆ ಅನುಕೂಲ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ತುಂಬ ಜನಕ್ಕೆ ಗೊತ್ತಿರ್ಬೋದು. ಹಾಸನ ಜಿಲ್ಲೆಯಲ್ಲಿ ತುಂಬ ಹೆಸರುವಾಸಿಯಾದಂಥ ದೇವಸ್ಥಾನಗಳಲ್ಲಿ ಪುರದಮ್ಮ ದೇವಿ ದೇವಸ್ಥಾನವೂ ಒಂದು. ಈ ದೇವಸ್ಥಾನ ಇರೋದು ಹಾಸನ ಜಿಲ್ಲೆ, ಹಾಸನ ತಾಲೂಕು, ಸಾಲ್ಗಮೆ ಹೋಬಳಿ, ಬೀಕನಹಳ್ಳಿ ಅಂತ ಗ್ರಾಮದಲ್ಲಿರೋದಿದ್ದು. ಈ ದೇವಸ್ಥಾನಕ್ಕೆ ತುಂಬ ಅಂದರೆ ತುಂಬ ಜನ ಬರ್ತಾರೆ. ತುಂಬ ದೂರದಿಂದ ಎಲ್ಲ ಬರ್ತಾರೆ. ನೋಡಿ, ಇವತ್ತಂತೂ ತುಂಬಾ ಫ್ರೀ ಇತ್ತು. ಎಲ್ಲೂ ಅಷ್ಟು ರಶ್ ಇರಲಿಲ್ಲ. ನೋಡಿ ಎಷ್ಟು ವಿಶಾಲವಾಗಿದೆ ಅಂತ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಸೋಮವಾರ ಮಾತ್ರ ನಾನ್ ವೆಜ್ ಏನು ಮಾಡೋಂಗಿರಲ್ಲ. ಅದಕ್ಕೋಸ್ಕರ ಸೋಮವಾರ ಮಾತ್ರ ತುಂಬ ಅಂದರೆ ತುಂಬಾ ಫ್ರೀ ಇರುತ್ತೆ. ನೋಡಿ, ಅಷ್ಟೊಂದು ಜನ ಇಲ್ಲ ಇಲ್ಲಿ. ಭಾನುವಾರ ಮತ್ತು ಮಂಗಳವಾರ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ. ದೇವಸ್ಥಾನದ ಒಳಗಡೆ ಕಾಲಿಡೋಕ್ಕೂ ಜಾಗ ಇರಲ್ಲ. ದೇವ್ರ ದರ್ಶನ ಮಾಡೋದು ಕಷ್ಟ ಆಗಿರುತ್ತೆ, ಅಷ್ಟೊಂದು ರಶ್ ಇರುತ್ತೆ. ನೋಡಿ, ಇದು ಪುರದಮ್ಮನ ದೇವಸ್ಥಾನದ ಎದುರುಗಡೆ ಇರೋದು ದೇವರು ಇದು. ಈ ದೇವ್ರನ್ನ ಪುರದಮ್ಮನ ಬಂಟ್ರು ಅಂತ ಕರೀತಾರೆ. ಪುರದಮ್ಮನ ದೇವ್ರ ಹತ್ರ ಅಪ್ಪಣೆ ಕೇಳೋಕ್ಕಾಗಲಿಲ್ಲ ಅಂದವರು ಈ ದೇವ್ರ ಹತ್ರ ಅಪ್ಪಣೆ ಕೇಳ್ತಾರೆ. ಕೆಲವರಿಗೆ ಏನಾದರೂ ಸಮಸ್ಯೆ ಇರುತ್ತೆ, ಅದನ್ನು ನೋಡಿ ಈ ರೀತಿ ಒಂದು ತಾಮ್ರದ್ದು ಚೀಟಿ ಅಂತ ಬರುತ್ತಲ್ಲ, ಆ ಚೀಟಿಲಿ ಬರೆದ್ಬಿಟ್ಟು ಈ ಮರಕ್ಕೆ ಮಳೇಲಿ ಹೊಡೆದ್ಬಿಟ್ಟು ಹೋಗ್ತಾರೆ. ಅವ್ರ ಮನಸ್ಸಲ್ಲಿ ಏನೇ ಬೇಡ್ಕೊಂಡ್ರು ಅದು ಪರಿಹಾರ ಆಗುತ್ತೆ ಅಂತ. ದೇವಸ್ಥಾನದ ಮುಂದೆ ನೋಡಿ ಮಹಿಷಾಸುರ ಮತ್ತು ಎಮ್ಮೆನ ಈ ಥರ ಕೆತ್ತಿದ್ದಾರೆ. ಇದಕ್ಕೆ ಪೇಂಟ್ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿತ್ತು. ಇವಾಗ ಬಿಸಿಲು ಮತ್ತು ಮಳೆಗೆಲ್ಲ ಪೇಂಟ್ ಹಾಳಾಗೋಗಿದೆ. ಇದ್ರ ಪಕ್ಕನೇ ಇನ್ನೊಂದು ದೇವಿ ದೇವಸ್ಥಾನ ಇದೆ, ಅದು ಪುಟ್ಟದಾಗಿ ಮಾಡಿದ್ದಾರೆ. ಆ ದೇವಿ ದೇವಸ್ಥಾನದ ವಿಗ್ರಹದ ಮುಂದೆ ನೋಡಿ ಈ ಥರ ಹುತ್ತ ಎಲ್ಲ ಬೆಳ್ಕೊಂಡಿದೆ. ಈ ಹುತ್ತಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿದ್ದಾರೆ. ನೋಡಿ, ಇಷ್ಟೆಲ್ಲ ತೋರಿಸಿರೋರು ದೇವ್ರು ಮಾತ್ರ ತೋರಿಸಿಲ್ಲ ಅಂತ ಅನ್ಕೊಂಬೇಡಿ. ಯಾಕೆಂದರೆ ದೇವಸ್ಥಾನದೊಳಗಡೆ ಯಾವುದೇ ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗಿಯಂಗಿರಲಿಲ್ಲ. ಮೊದಲೆಲ್ಲ ಈ ದೇವಸ್ಥಾನಕ್ಕೆ ಬಾಗಿಲು ಇರಲಿಲ್ಲ, ಪೂಜಾರು ಇರಲಿಲ್ಲ. ಯಾರು ಯಾವಾಗ ಬೇಕಾದರೂ ಹೋಗಿ ಈ ದೇವ್ರನ್ನ ಮುಟ್ಟಿ ಹೂವು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ಬೋದಿತ್ತು. ನಾನು ಈ ದೇವ್ರನ್ನ ತುಂಬ ಸಲ ಮುಟ್ಟಿ ಪೂಜೆ ಮಾಡಿದ್ದೀನಿ. ಇವಾಗ ಇದು ಮುಜರಾಯಿ ಇಲಾಖೆಗೆ ಸೇರಿರೋದ್ರಿಂದ ಅಲ್ಲಿ ಪೊಲೀಸ್ನರು ಯಾವಾಗಲೂ ಇರ್ತಾರೆ. ಅದರಿಂದ ಅಲ್ಲಿ ಫೋಟೋನೇ ಆಗಲಿ ವಿಡಿಯೋನೇ ಆಗಲಿ ತೆಗಿಯಕ್ಕೆ ಬಿಡಲ್ಲ. ಪೂಜೆನೂ ಅವರೇ ಮಾಡಿಕೊಡ್ತಾರೆ. ಮೊದಲೆಲ್ಲ ದೇವಸ್ಥಾನದ ಒಳಗಡೆ ಎಡೆ ತಗೊಂಡೋಗೋರು. ಇವಾಗ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಎಡೆ ಇಟ್ಟು ಪೂಜೆ ಮಾಡಬೇಕು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಬಸ್ಸಿಗೆ ವಾಪಸ್ ಊರಿಗೆ ಹೊರಟೆ. ಈ ದೇವಸ್ಥಾನದಲ್ಲಿ ತುಂಬ ಫಂಕ್ಷನ್ ಮಾಡ್ತಾರೆ. ಫಂಕ್ಷನ್ ಅಂತ ಅಂದರೆ ಜಾಸ್ತಿ ಬೀಗ್ರೂಟ ಮಾಡ್ತಾರೆ. ರೋಡಿನ ಎರಡು ಸೈಡಲ್ಲೂ ನೋಡಿ ನೋಡ್ಬೋದು ನೀವು, ಊಟದ ಹಾಲು ಮತ್ತು ಪಾರ್ಟಿ ಹಾಲು ಅಂತ ಹೆಸರು ಬರೆದ್ಬಿಟ್ಟು ಫೋನ್ ನಂಬರ್ ಹಾಕಿರ್ತಾರೆ, ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಈ ದೇವಸ್ಥಾನದಿಂದ ಸುಮಾರು 2-3 ಕಿಲೋಮೀಟ್ರ್ ದೂರದವರೆಗೂ ಈ ಊಟದ ಹಾಲುಗಳು ಪಾರ್ಟಿ ಹಾಲುಗಳನ್ನೆಲ್ಲ ಮಾಡಿದ್ದಾರೆ. ಈ ಊಟದ ಹಾಲುಗಳು ದಿನ ಮತ್ತು ಗಂಟೆ ಲೆಕ್ಕದಲ್ಲಿ ಬಾಡಿಗೆಗೆ ಸಿಗ್ತವೆ. ಈ ದೇವಿ ಜಾತ್ರೆನ ಪ್ರತಿ ವರ್ಷ ಯುಗಾದಿ ಹಬ್ಬದ ಮಾರನೇ ದಿನದಿಂದ 2 ದಿನ ಜಾತ್ರೆನ ಮಾಡ್ತಾರೆ. ಈ ಜಾತ್ರೆ ತುಂಬ ಜೋರಾಗಿ ನಡೆಯುತ್ತೆ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಧನ್ಯವಾದಗಳು.